ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಡಿಫರೆನ್ಷಿಯಲ್ ಇಕ್ವೇಷನನ್ನು 2 ಮಾರ್ಕ್ಸ್ ಕ್ವಶನ್ ಪ್ಲಸ್ ಆನ್ಸರ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಹಾಗೂ ಯಾವ ರೀತಿ ಆ ಕ್ವಶನ್ಗಳ ಆನ್ಸರ್ ಸಾಲ್ವ್ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ 2 ಮಾರ್ಕ್ಸ್ನಲ್ಲಿ ಏನು ಕೇಳುವ ಚಾನ್ಸಸ್ ಇದೆ? ಆರ್ಡರ್ ಆ್ಯಂಡ್ ಡಿಗ್ರಿ. 2 ಮಾರ್ಕ್ಸ್ನಲ್ಲಿ ದ ವೆರಿ ಇಂಪಾರ್ಟೆಂಟ್ ಈಸ್ ದಿ ಆರ್ಡರ್ ಆ್ಯಂಡ್ ಡಿಗ್ರಿ. ನೋಡ್ಬೋದು, ಇಲ್ಲಿ ಕಂಡೀಷನ್ ಕೊಟ್ಟಿರ್ಬೋದು. ಇಲ್ಲಿ ನೋಡ್ಬೋದು ಆರ್ಡರ್ ಆ್ಯಂಡ್ ಡಿಗ್ರಿ ಕೇಳಬಹುದು ಚಾನ್ಸಸ್ ಇದೆ. ಮೊದಲನೇದಾಗಿ ನೋಡ್ಬೋದು, ಆರ್ಡರ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಫರೆನ್ಸಿಯೇಷನ್, ಹೈಯೆಸ್ಟ್ ಡಿಫರೆನ್ಸಿಯೇಷನ್. ಇಲ್ಲಿ ನೋಡ್ಬೋದು, ಇಲ್ಲಿ ಡಿಫರೆನ್ಸಿಯೇಷನ್ 4 ಇದೆ, ಇಲ್ಲಿ ಡಿಫರೆನ್ಸಿಯೇಷನ್ 3 ಇದೆ. ಆದ ಕಾರಣ ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಇದೆ 4. ಆದ ಕಾರಣ ಆರ್ಡರ್ ಏನಾಗುತ್ತೆ ಅದರದ್ದು 4. ಡಿಗ್ರಿ ಏನಾಗುತ್ತೆ, ಯಾವಾಗ ಸೈನ್ ಫಂಕ್ಷನ್ನ ಒಳಗೆ ಡಿಫರೆನ್ಸಿಯೇಷನ್ ಡಬಲ್ ತ್ರಿಬಲ್ ಇದ್ದರೆ ಓನ್ಲಿ ಯಾವುದಿರಬೇಕು? ಸೈನ್ y ಇದ್ದರೆ ಆರ್ಡರ್ ಏನಾಗುತ್ತೆ, ಇದರ ಡಿಗ್ರಿ ಏನಾಗಿರುತ್ತೆ 1 ಇರುತ್ತೆ. ಆವಾಗ ಡಿಗ್ರಿ 1 ಬರೀತೇವೆ. ಆದ ಕಾರಣ ಇಲ್ಲಿ ಸೈನ್ ಡಿಫರೆನ್ಸ್ ಏನೇ ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ ಇನ್ಸೈಡ್. ಆದ ಕಾರಣ ಏನಾಗುತ್ತೆ ಡಿಗ್ರಿ ನಾಟ್ ಡಿಫೈನ್ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನೋಡ್ಬೋದು, ಆರ್ಡರ್ ಏನಿದೆ ಹೈಯೆಸ್ಟ್ ಬೆಸ್ಟ್ ಡಿಫರೆನ್ಷನ್ ಇದೆ. ಆದ ಕಾರಣ ಆರ್ಡರ್ ಏನಾಗುತ್ತೆ 1. ಡಿಗ್ರಿ ಏನಾಗುತ್ತೆ, ಇದರ ಪವರ್ ಏನಿಲ್ಲದ್ರೆ ಏನಿರುತ್ತೆ 1. ಆದ ಕಾರಣ ಡಿಗ್ರಿ ಏನಾಗಿರುತ್ತೆ 1. ಕ್ವಶನ್ ನಂಬರ್ 3 ನೋಡ್ಬೋದು, ಆರ್ಡರ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಹೆಚ್ಚಿಗೆ ಡಿಫರೆನ್ಸಿಯೇಷನ್ ಯಾವುದಿದೆ? ಡಿಫರೆನ್ಸಿಯೇಷನ್ 2 ಇದೆ. d² ಅಂದರೆ ಆರ್ಡರ್ ಏನಾಯಿತು 2. ಡಿಗ್ರಿ ಇದ್ರದ್ದು ನೋಡಬೇಕು, ಹೈಯೆಸ್ಟ್ ಡಿಗ್ರಿ. ಇದ್ರ ಪವರ್ ಏನಿದೆ, ಪವರ್ ಏನಿದ್ರೆ ಏನಿರುತ್ತೆ 1. ಆದ ಕಾರಣ ಡಿಗ್ರಿ ಏನಾಗಿರುತ್ತೆ 1. ಸೇಮ್ ಆ್ಯಸ್ ಇಟ್ ಈಸ್ ನೆನ್ಪಿಟ್ಕೊಳ್ಳಿ, ಡಿಗ್ರಿ ಯಾವಾಗ ಸೈನ್ ಫಂಕ್ಷನ್ ಇರುತ್ತೆ ಅಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸೈನ್ ಎಕ್ಸ್ ಇದ್ದರೆ ನಾವು ಡಿಗ್ರಿ ಡಿಫೈನ್ ಮಾಡ್ಬೋದು. ಅದೇ ಕಾರಣ ಸೈನ್ ಇಲ್ಲಿ y' ಇದ್ದರೆ ಡಿಗ್ರಿ ನಾವು ನಾಟ್ ಡಿಫೈನ್ ಅಂತ ಇರುತ್ತೆ. ರೂಲ್ ಏನಿದೆ ಅಂದರೆ ಸೈನ್ ಫಂಕ್ಷನ್ ಯಾವಾಗೂ ಸೈನ್ ಎಕ್ಸ್ ಇರಬೇಕು. ಸೈನ್ y' ಇದ್ದರೆ ಅಂದರೆ ಯಾವುದೇ ಒಂದು ಡಿಫರೆನ್ಸಿಯೇಷನ್ ಆದರೆ ಸೈನ್ ಫಂಕ್ಷನ್ನಲ್ಲಿ ಅದು ಡಿಗ್ರಿ ನಾಟ್ ಡಿಫೈನ್ ಆಗುತ್ತೆ. ಆದ ಕಾರಣ ಇಲ್ಲಿ ಆರ್ಡರ್ ನೋಡ್ಬೋದು, ಸೆಕೆಂಡ್ ಡಿಫರೆನ್ಸ್ ಏನಿದೆ ಆದ ಕಾರಣ ಆರ್ಡರ್ ಏನಾಗುತ್ತೆ 2. ಅದೇ ರೀತಿ ಡಿಗ್ರಿ ಏನಾಗುತ್ತೆ ಹೇಳಿ, ಡಿಗ್ರಿ ಇದರ ಪವರ್ 2 ಇದೆ, 2 ಬರೆಯೋದು ಬೇಡ. ಇಲ್ಲಿ ಸೈನ್ dy/dx ಇದೆ, ಆದ ಕಾರಣ ಏನಾಗುತ್ತೆ ನಾಟ್ ಡಿಫೈನ್. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ನೋಡ್ಬೋದು, ಫಿಫ್ತ್ ಆರ್ಡರ್ ಏನಿದೆ ಹೈಯೆಸ್ಟ್ ಪವರ್ 2 ಇದೆ, ಆರ್ಡರ್ 2 ಆಗುತ್ತೆ. ಡಿಗ್ರಿ ಏನಾಗುತ್ತೆ ಸರ್, ಇಲ್ಲಿ ಕಾಸ್ ಮತ್ತು ಸೈನ್ ಇದೆ, ಬಟ್ ಇಲ್ಲಿ ನೋಡಿ 3x ಇದೆ, 3x ಇದೆ, ಬಟ್ ಯಾವುದೇ ಡಿಫರೆನ್ಸಿಯೇಷನ್ ಇಲ್ಲ. ಆದ ಕಾರಣ ಏನಾಗುತ್ತೆ ಡಿಗ್ರಿ ಏನಾಗುತ್ತೆ, ಇದರ ಪವರ್ ಏನಾಗಿರುತ್ತೆ, ಏನಿಲ್ಲ ಇದ್ರೆ 1 ಆಗುತ್ತೆ. ಆದ ಕಾರಣ ಡಿಗ್ರಿ ಏನಾಗುತ್ತೆ 1. ಕ್ವಶನ್ ನಂಬರ್ 6 ನೋಡ್ಬೋದು, ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಆರ್ಡರ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 3 ಇದ್ದರೆ ಹೈಯೆಸ್ಟ್ ಡಿಫರೆನ್ಷನ್ 3 ಇದೆ, ಆದ ಕಾರಣ ಆರ್ಡರ್ ಏನಾಗುತ್ತೆ 3. ಡಿಗ್ರಿ ಏನಾಗುತ್ತೆ ಹೇಳಿ, ಡಿಗ್ರಿ ಅಂದರೆ ಇದರ ಪವರ್ ಏನಿದೆ 2 ಬರೀಬೇಕು. ಬಟ್ ಇಲ್ಲಿ ಹೈಯೆಸ್ಟ್ 3 ಇದೆ, ಇದು ಬರೆಯೋದು ಬೇಡ. ಯಾವ್ದು ಆರ್ಡರ್ ಇದೆ ಅದೇ ಪವರ್ ಏನಾಗಿರುತ್ತೆ ಡಿಗ್ರಿ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಹೇಳಿ ಏನಡ, ಆರ್ಡರ್ ಏನಾಗುತ್ತೆ 3, ಡಿಗ್ರಿ ಇದರ ಪವರ್ ನೋಡಬೇಕು, ಇದರ ಪವರ್ ಏನಿಲ್ಲ ಆದರೆ ಏನಿರುತ್ತೆ 1. ಆದ ಕಾರಣ 1. ಸೇಮ್ ನೀವು ಟ್ರೈ ಮಾಡಿ 8, 9, 10, 11 ನೋಡ್ಬೋದು. ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಈಗ ಹೇಳಿದೆ, ಸೈನ್ ಯಾವುದು dy/dx ಇದ್ದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ನಲ್ಲಿ dy/dx d²y/dx² ಅಂದರೆ ಏನಾಗುತ್ತೆ ಡಿಗ್ರಿ ಯಾವಾಗ ಏನಾಗುತ್ತೆ ನಾಟ್ ಡಿಫೈನ್. ಇದರ ನೋಡಿ ಆರ್ಡರ್ ಕೇಳಿದ್ದಾರೆ, ಆರ್ಡರ್ ಅಂದರೆ ಹೈಯೆಸ್ಟ್ ಡಿಗ್ರಿ ಏನಿದೆ d², ಸೆಕೆಂಡ್ ಡಿಫರೆನ್ಸಿಯೇಷನ್ ಇದೆ ಹೈಯೆಸ್ಟ್. ಆದ ಕಾರಣ ಆನ್ಸರ್ ಏನು ಬರುತ್ತೆ 1. ಇವ 8, 9, 10 ಆನ್ಸರ್ ಬೇಕಾದರೆ ಬುಕ್ನಲ್ಲಿ ಲಾಸ್ಟ್ ಆನ್ಸರ್ ಇದೆ, ಕ್ರಾಸ್ ಚೆಕ್ ಮಾಡ್ಕೋಬೋದು. ಇದನ್ನು ನೋಡಿದ್ರೆ 10th ಆರ್ಡರ್ ಏನಾಗುತ್ತೆ 2. ಡಿಗ್ರಿ ಹೈಯೆಸ್ಟ್ ಪವರ್ ಸೈನ್ y ಇದೆ, y' ಇದ್ದರೆ ನಾಟ್ ಡಿಫೈನ್ ಆಗ್ತಿತ್ತು, ಬಟ್ ಸೈನ್ y ಇದೆ, ಆದ ಕಾರಣ y' ಏನಾಗುತ್ತೆ 1. ಆದ ಕಾರಣ ಡಿಗ್ರಿ ಏನಾಗುತ್ತೆ ಇದರದ್ದು 1. ಈ ರೀತಿಯ ಪ್ರಶ್ನೆ ಕೇಳುವ ಚಾನ್ಸಸ್ ಇದೆ. ಇದು ಕೇಳಿಲ್ಲ ಅಂದರೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ? ಜನರಲ್ ಸೊಲ್ಯೂಷನ್ ಕೇಳ್ತಾರೆ. ಜನರಲ್ ಸೊಲ್ಯೂಷನ್ ಯಾವ ರೀತಿ ಜನರಲ್ ಸೊಲ್ಯೂಷನ್ ಅಂತ ನೋಡ್ಬೋದು. ಮೆಥಡ್ ಆಫ್ ಸಾಲ್ವಿಂಗ್ ದಿ ಫಸ್ಟ್ ಆರ್ಡರ್ ಆ್ಯಂಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದರಲ್ಲಿ ಮೊದಲನೇದಾಗಿ ನೋಡ್ಕೊಳ್ಳಿ, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದು ಒಂದು ಬಹಳ ಈಜಿ ರೀತಿಯ ಪ್ರಶ್ನೆಗಳು. 2 ಮಾರ್ಕ್ಸ್ ಕ್ವಶನ್. ಆರ್ಡರ್ ಡಿಗ್ರಿ ಕೇಳಿಲ್ಲ ಅಂದರೆ ಜನರಲ್ ಸೊಲ್ಯೂಷನ್ ಕೇಳ್ತಾರೆ. ಇದರಲ್ಲಿ ಏನೂ ಮಾಡೋದಿಲ್ಲ ನೀವು ನೋಡಿ, ಇಲ್ಲೇ ಒಂದು ತಿಳಿಸ್ತೇನೆ, 2 ಸ್ಟೆಪ್ನಲ್ಲಿ ಆನ್ಸರ್ ಮುಗಿಸ್ತೀನಿ. ಯಾವ ರೀತಿ ಅಂದರೆ ಕೊಟ್ಟಿರೋ ಕ್ವಶನ್ ಏನಿದೆ dy/dx = x + 1 / 2 - 5. ಇದರಲ್ಲಿ ಏನು ಮಾಡ್ಕೋಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಅಂದರೆ ಸಪ್ರೇಟ್ ಮಾಡ್ಕೊಳ್ಳಿ. y ಟರ್ಮ್ ಹೆಂಗಂದರೆ 2 - y, ಇಲ್ಲೂ dy ಇದೆ, ಆದ ಕಾರಣ 2 - y × dy ಸಪ್ರೇಟ್ ಮಾಡ್ಕೋತೀನಿ. ಇಲ್ಲೂ x + 1 x5
ಫಸ್ಟ್ ಏನು ಮಾಡಿದ್ರೆ ಸಪ್ರೇಟ್ ಮಾಡ್ಕೋರಿ ವೇರಿಯಬಲ್. ಇಲ್ಲೂ ಡಿ ವೈ ಇದೆನಾ, ವಾಯ್ ಇದ್ದ ಕಾರಣ ಇವೆರಡು ಈ ಸೈಡ್ ಮಾಡ್ತೇನೆ, ಇಂಟು ಆಗುತ್ತೆ. ಇಲ್ಲೂ ನೋಡಿ x+1 ಇದೆ, ಇಲ್ಲಿ xy ಇದೆ, ಎರಡು ಸೇಮ್ ಇದ್ದ ಕಾರಣ ಒಂದು ಸೈಡ್ ತೊಗೋತೀನಿ. ಈಗೇನು ಮಾಡ್ತೀರಿ, ಏನಿಲ್ಲ, ಸೇಮ್ ಟು ಸೇಮ್ ಎಲ್ಲ ಕ್ವಶನ್ನಲ್ಲಿ ಇದೇ ಅಪ್ಲೈ ಮಾಡಬೇಕು. ಏನು ಮಾಡಬೇಕು, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಆರ್ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್, ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್. ಅಭಿ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಿ, ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೆಪ್, ಇಂಟಿಗ್ರೇಷನ್ ಆಫ್ 2 ಕಾನ್ಸ್ಟೆಂಟ್ ಇದೆ 2, ಇಂಟಿಗ್ರೇಷನ್ ಆಫ್ ಏನಿದ್ರೆ ಏನಿರುತ್ತೆ 1, ಇಂಟಿಗ್ರೇಷನ್ ಆಫ್ 1 ಇಸ್ x ಮೈನಸ್ ಇಂಟಿಗ್ರೇಷನ್ ಆಫ್ y is y square divided by 2 equal to integration of x is x square divided by 2 plus as it is integration of 1 is x plus c. ಎಷ್ಟು ಬರೆದ್ರು 2 ಮಾರ್ಕ್ಸ್ ಇದೆ. ಇಲ್ಲ ನಾನು ಫುಲ್ ವಿತ್ ಸ್ಟೆಪ್ ಬರೀತೀನಿ ಅಂದರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ ಏನಾಗುತ್ತೆ, 4x ಪ್ಲಸ್ y ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಇದೆ ನೋಡಿ ಈಕ್ವಲ್ ಟು ಇಲ್ಲಿ x ಸ್ಕ್ವಯರ್ ಮೈನಸ್ ಪ್ಲಸ್ 2x ಡಿವೈಡೆಡ್ ಬೈ 2 ಪ್ಲಸ್ 2c. ಇಲ್ಲೂ ಸಿ ಬರಿಬೋದು, ಇಲ್ಲೂ ಸಿ ಬರಿಬೋದು, ಯುವರ್ ಚಾಯ್ಸ್. 2 ಕ್ಯಾನ್ಸಲ್, ಯಾಕೆ ಬೋತ್ ಸೈಡ್ ಇದೆ, ಆದ ಕಾರಣ ನೀವು ಸಪ್ರೇಟ್ ಬರೆದರೆ ಏನಾಗುತ್ತೆ, x ಸ್ಕ್ವಯರ್ ಮೊದಲು ಬರೀತೀನಿ ಪ್ಲಸ್ 2x ಆಮೇಲೆ ಬರೀತೀನಿ. ಇವು ಹಾಕೊಡೋದ್ರೆ ಏನಾಗುತ್ತೆ, ಮೈನಸ್ 4x ಇದು ಪ್ಲಸ್ y ಸ್ಕ್ವಯರ್. ಇಲ್ಲಿ y ಇದೆಯಲ್ಲ ಡಿಫ್ರೆನ್ಷನ್ ಆದ ಕಾರಣ ಇಲ್ಲಿ ಬರುತ್ತೆ y, ಇಲ್ಲಿ y ಇದೆಯಾ ಡಿಫ್ರೆನ್ಷಿಯೇಷನ್ y, ಇಲ್ಲಿ ಏನು ಬರುತ್ತೆ 2 to the 4y, ಇಲ್ಲಿ 4y ರಿಮೈನಿಂಗ್ ಏನು ಆಯಿತು, ಸಿ ಇದೆಯಲ್ಲ ಪ್ಲಸ್ 2c ಈಕ್ವಲ್ ಟು 0. ಕಾನ್ಸ್ಟೆಂಟ್ ಯಾವುದು ಬರೆಯೋದು, ಇನ್ ಪ್ಲೇಸ್ ಆಫ್ ಕಾನ್ಸ್ಟೆಂಟ್ ನಂಬರ್ ಸಿ ಬರೀರಿ, ನೋಡಿ ಸೇಮ್ ಆನ್ಸರ್. ಅಂದರೆ ಕಾನ್ಸ್ಟೆಂಟ್ ಇದೆ, ನಾವು ಕಾನ್ಸ್ಟೆಂಟ್ ಅಂದರೆ 100 ಸಿ ಬರೆದ್ರು ಅದೇ, ಸಿ 1 ಬರೆದ್ರು ಅದೇ, ಸಿ ಬರೆದ್ರು ಅದೇ, ಆದ ಕಾರಣ ಇನ್ ಪ್ಲೇಸ್ ಆಫ್ 2c1 ಏನು ಬರೆದರೆ ಸಿ ಬರೆದರೆ, ಇದೇ ನಮ್ಮ ಆನ್ಸರ್ ಫೈನಲ್ ನೋಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ತಿಳಿಸ್ತೀನಿ ನೋಡಿ, ಸೇಮ್ ಜನರಲ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. y ಟರ್ಮ್ ಸಪ್ರೇಟ್ ಮಾಡಬೇಕು, x ಟರ್ಮ್ ಸಪ್ರೇಟ್ ಮಾಡಬೇಕು. y ಇದೆಯಾ, ಇದು ಮೇಲೆ ಇದೆ, ಇದು ಕೆಳಗಡೆ ಬರುತ್ತೆ ನೋಡಿ, ಮೇಲೆ ಇದೆ ಕೆಳಗಡೆ, ಯಾಕಂದರೆ y ಸಪ್ರೇಟ್ ಬರೀಬೇಕು. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಎಕ್ಸ್ ಡಿ ಎಕ್ಸ್ ಮ್ಯಾಗ್ ಬರೀರಿ, ಎರಡು ಸಪ್ರೇಟ್ ಆಗೋಲ್ಲ, ಇಲ್ಲಿ ಬಿ ಎಕ್ಸ್ ಇದೆ, ಇಲ್ಲಿ ಬಿ ಎಕ್ಸ್ ಇದೆ, ಇಲ್ಲಿ ಬಿ y ಇದೆ, ಇಲ್ಲಿ ಬಿ y ಇದೆ, ಏನು ಸೇಮ್ ನಾನು ಹೇಳಿದೆ, ಅಪ್ಲೈ ಇಂಟಿಗ್ರೇಷನ್ ಇನ್ ಬೋತ್ ಸೈಡ್. ನಿಮಗೆ ಗೊತ್ತು ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ 1 ಪ್ಲಸ್ x ಸ್ಕ್ವೇರ್ ಏನಾಗುತ್ತೆ, ಇದು ಫಾರ್ಮುಲಾ ಇದೆ ಸರ್, ಪರ್ಫೆಕ್ಟ್ ಫಾರ್ಮುಲಾ ಯಾವುದು, ಟ್ಯಾನ್ ಇನ್ವರ್ಸ್ ಆಫ್ x. ಇಲ್ಲಿ y ಇದೆಯಾ, ಟ್ಯಾನ್ ಇನ್ವರ್ಸ್ ಆಫ್ y ಈಕ್ವಲ್ ಟು ಇಲ್ಲೇನಿದೆ ಸೇಮ್ x ಇದೆ, ಟ್ಯಾನ್ ಇನ್ವರ್ಸ್ ಆಫ್ x ಪ್ಲಸ್ ಸಿ. ಮುಗಿತು, 2 ಸ್ಟೆಪ್ಪಿಗೆ 2 ಮಾರ್ಕ್ಸ್. ಇದು ಪೇಪರಲ್ಲಿ ಕೇಳಿರೋ ಕ್ವಶನ್ ಇದೆ ನಿಮಗೂ 1 and 2. ಅದೇ ರೀತಿ ಜನರಲ್ ಸೊಲ್ಯೂಷನ್ ಆಫ್ ದಿ ಸೇಮ್. ಇಲ್ಲಿ ನೋಡಿ, ಇಲ್ಲಿ y ಸ್ಕ್ವೇರ್ ಇದೆನಾ, y ಸ್ಕ್ವೇರ್ ಇಲ್ಲಿ ತರುತ್ತೇನೆ, ಯಾಕಂದರೆ y ಇದೆನಾ, y ಸ್ಕ್ವೇರ್ ಬತ್ತು. ರಿಮೈನಿಂಗ್ 4 ಇಲ್ಲೇ ಕಾನ್ಸ್ಟೆಂಟ್ ಇದೆ, ಬರೀ x ಇದೆ, ಆದ ಕಾರಣ ಡಿ ಎಕ್ಸ್ ಈ ಕಡೆ ತರ್ತೀನಿ. ಆಮೇಲೆ ಏನು ಮಾಡಬೇಕು, ಈಗ ಹೇಳೋದು ಏನು ಮಾಡಬೇಕು, ಆಮೇಲೆ ಇಂಟಿಗ್ರೇಷನ್ ಮಾಡಬೇಕು. 4 ಮೈನಸ್ 4x ಕಾಮನ್ ಇದೆ, ಔಟ್ಸೈಡ್ ಬಂತು. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ನಿಮಗೆ ಗೊತ್ತು ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1 ಬೈ y ಫಾರ್ಮುಲಾ ಇದೆ. ಆರ್ ಅಪ್ಲೈ ಮಾಡಿದ್ರೆ ಅದು ಆನ್ಸರ್ ಬರುತ್ತೆ. ಇಂಟಿಗ್ರೇಷನ್ ನಿಮಗೆ ಗೊತ್ತು ಯಾವ ರೀತಿ ಮಾಡಬೇಕಂತ. ಮೈನಸ್ 1 ಬೈ y ಈಸ್ ಈಕ್ವಲ್ ಟು ಮೈನಸ್ 2x ಸ್ಕ್ವೇರ್ ಪ್ಲಸ್ ಸಿ. ಡಿಫ್ರೆನ್ಸಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ x ಇಸ್ x ಸ್ಕ್ವೇರ್ ಬೈ 2. x ಸ್ಕ್ವೇರ್ ಬೈ 2 ಅಂದರೆ 2 1 2 2 ಆದ ಕಾರಣ ಏನು ಉಳಿಯಿತು, ಮೈನಸ್ 2x ಪ್ಲಸ್ ಸಿ. ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದರೆ ಇದು ನಮ್ಮ ಆನ್ಸರ್ ಬಂತು. ಇದೇ ನಮ್ಮ ಜನರಲ್ ಸೊಲ್ಯೂಷನ್. ಇಲ್ಲಿ ನೋಡ್ಬೋದು ಡಿ ವೈ ಇದೆ, ಡಿ ವೈ ಇಲ್ಲ, ಆದ ಕಾರಣ ಈ ಕಡೆ ಸೆಂಡ್ ಮಾಡಿ ಏನಾಗುತ್ತೆ ನೋಡಿ, ಡಿ ವೈ ಫಸ್ಟ್ ಆಯಿತು, ಈ ಕಡೆ ಆಯಿತು, ಇದು ಎಕ್ಸ್ ಕ್ಯಾನ್ಸಲ್, 1 ಬೈ ಎಕ್ಸ್. ಸೇಮ್ ಡಿಫರೆನ್ಸ್ ಇಂಟಿಗ್ರೇಷನ್ ಆಫ್ y ಡಿ ವೈ ಏನಾಗುತ್ತೆ, 1 ಉಳಿಯುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ದು ಎಕ್ಸ್ ಸ್ಕ್ವೇರ್ ಬೈ 2. ಇದು 2 ಕ್ಯಾನ್ಸಲ್, ಆದ ಕಾರಣ ಎಕ್ಸ್ ಸ್ಕ್ವೇರ್. ನಿಮಗೆ ಗೊತ್ತಿರೋ ಹಾಗೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಏನಾಗುತ್ತೆ, ಲಾಗ್ ಎಕ್ಸ್. ಇದು ಆನ್ಸರ್ ಮುಗೀತು. ಸೇಮ್ ಆ್ಯಸ್ ಇಟ್ ಈಸ್. ಇದು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ನಾವು ಏನು ಹೋಗೋಣ, ಎಕ್ಸೈಸ್ ಹೋಗೋಣ. ನೋಡಿ ಸೇಮ್ ಸಪ್ರೇಟ್ ಮಾಡ್ಕೊಳ್ಳಿ, ಡಿ ವೈ ಡಿ ಎಕ್ಸ್ ಡಿಫ್ರೆನ್ಸ್ ಸೇಮ್. ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಿ, ಇಲ್ಲಿ ಏನು ಮಾಡಿದ್ರಿ ಇಂಟಿಗ್ರೇಷನ್, ಎಕ್ಸ್ ಇದೇನಾ, ಇಲ್ಲಿ ತೊಗೊಂಡು ಇಂಟಿಗ್ರೇಷನ್ ಅಪ್ಲೈ ಮಾಡಿ, ಇಲ್ಲಿ ಸೇಮ್ ಸಪ್ರೇಟ್ ಮಾಡ್ಕೊಳ್ಳಿ, ಇಲ್ಲೂ ಸಪ್ರೇಟ್ ಮಾಡ್ಕೊಳ್ಳಿ, ಇಲ್ಲಿ ಭೀ ಸಪ್ರೇಟ್ ಮಾಡ್ಕೊಳ್ಳಿ, ಡಿ ವೈ ಬೈ ಡಿ ಎಕ್ಸ್ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಎಕ್ಸಾಂಪಲ್ ಯಾವ ರೀತಿ ಸಾಲ್ವ್ ಮಾಡಿದರೆ ಅದೇ ರೀತಿ ಇಲ್ಲಿ ಸಾಲ್ವ್ ಮಾಡಬೇಕು. ಫೈಂಡ್ ದ ಡಿಫರೆನ್ಷಿಯಲ್ ಇಕ್ವೇಷನ್, ಜನರಲ್ ಸೊಲ್ಯೂಷನ್ ಸೇಮ್. ಫೈಂಡ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿ ಪರ್ಟಿಕ್ಯುಲರ್
ಸ್ಯಾಟಿಸ್ಫೈಯಿಂಗ್ ದಿ ಕಂಡೀಷನ್. ಸೇಮ್ ಆ ರೀತಿ ಸಾಲ್ವ್ ಮಾಡಿದರೆ ನಿಮಗೆ ಭಾಳ ಈಸಿ ರೀತಿಯ 2 ಮಾರ್ಕ್ಸ್ ಬರುವ ಚಾನ್ಸಸ್ ಇದೆ. ಇದು ನಮ್ಮ ಚಾಪ್ಟರ್ ಯಾವುದು? ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ 2 ಮಾರ್ಕ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ ಏನಂದರೆ ಆರ್ಡರ್ ಮತ್ತು ಡಿಗ್ರಿ. ನೆನಪಿಟ್ಟುಕೊಳ್ಳಿ, ಆರ್ಡರ್ ಮತ್ತು ಡಿಗ್ರಿಯಲ್ಲಿ ಆರ್ಡರ್ ಯಾವಾಗಲೂ ಯಾವ ರೀತಿ ಡಿಫರೆನ್ಸ್ ಅಂದರೆ ಎಷ್ಟು ಟೈಮ್ ಡಿಫರೆನ್ಸ್ ಹೆಚ್ಚಿಗೆ ಮಾಡಿದರೆ ಅದೇ ಆರ್ಡರ್ ಆಗಿರುತ್ತೆ. ಬಟ್ ಡಿಗ್ರಿಯಲ್ಲಿ ಕಂಡೀಷನ್ ಏನಿದೆ, ಆರ್ಡರ್ ಪವರ್ ಬರೀಬೇಕು ಡಿಗ್ರಿ. ಅದೇ ರೀತಿ ಸೈನ್ ಫಂಕ್ಷನ್ನಲ್ಲಿ ಜಸ್ಟ್ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಇದ್ದರೆ ಡಿಗ್ರಿ ಡಿಫೈನ್ ಆಗುತ್ತೆ. ಬಟ್ ಅದೇ ರೀತಿ ಸೈನ್ ಎಕ್ಸ್ ಡ್ಯಾಶ್ ಇತ್ತಂದರೆ, ವೈ ಡ್ಯಾಶ್ ಇತ್ತಂದರೆ, ವೈ ಡಬಲ್ ಡ್ಯಾಶ್ ಇತ್ತಂದರೆ ಆ ಡಿಗ್ರಿ ಏನಾಗುತ್ತೆ? ನಾಟ್ ಡಿಫೈನ್. ಅದೇ ಕಾರಣ e⁻x ಇದ್ದರೆ ಡಿಗ್ರಿ ಡಿಫೈನ್ ಆಗುತ್ತೆ. ಅದೇ e⁻x ಡಬಲ್ ಡ್ಯಾಶ್ ಇದ್ದರೆ ನಾಟ್ ಡಿಫೈನ್. ಓನ್ಲಿ ಒನ್ ರೀಸನ್ ಹ್ಯಾವ್ ಟು ರಿಮೆಂಬರ್, ದೇ ವಿಲ್ ಗಿವ್ ದಿಸ್ ಒನ್ ಓನ್ಲಿ ಸೈನ್. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಜಸ್ಟ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇರಬೇಕು. ಸೈನ್ ಎಕ್ಸ್ ಡ್ಯಾಶ್, ವೈ ಡ್ಯಾಶ್, ವೈ ಡಬಲ್ ಡ್ಯಾಶ್ ಯಾವುದೇ ಇದ್ರೆ ಏನಾಗುತ್ತೆ? ಡಿಗ್ರಿ ನಾಟ್ ಡಿಫೈನ್ ಆಗುತ್ತೆ. ಬಟ್ ಆರ್ಡರ್ ಯಾವಾಗಲೂ ಡಿಫೈನ್ ಆಗುತ್ತೆ. ಆರ್ಡರ್ ಇಸ್ ನಥಿಂಗ್ ಬಟ್ ನಮ್ಮ ಎಷ್ಟು ಹೆಚ್ಚಿನ ಡಿಗ್ರಿ ಇದೆ ಅದು ಬರೆದುಕೊಳ್ಬೇಕು.